Hello students, in the last class we discussed about the languages, database languages, data definition language and data manipulation language. In the data definition language you are going to write the definition and in the modification language you are modifying the data in the database. So today let's see the type of constraints. Andre database ಗೆ ಯಾವ ರೀತಿ constraints ಇರುತ್ತೆ ಅಂತ. Constraints ಅಂದ್ರೆ means ಲಿಮಿಟ್ಸ್, ಅಷ್ಟು ಲಿಮಿಟ್ಸ್ ಅಲ್ಲಿ ಮಾತ್ರ ವರ್ಕ್ ಮಾಡಬೇಕದು ಅಂತ ಅಂದ್ರೆ ನಿರ್ಬಂಧಗಳು. ಸೊ ಅದಕ್ಕೆ ನಾವು ಏನಂತೀವಿ ಕನ್ಸ್ಟ್ರೈಂಟ್ಸ್ ಅಂತ ಅಂತೀವಿ. ಸೊ ಪರ್ಟಿಕ್ಯುಲರ್ ಕನ್ಸ್ಟ್ರೈಂಟ್ ಅದು ವೈಲೇಟ್ ಆಗಬಾರ್ದು. ಸೊ ಯಾವ್ಯಾವ ರೀತಿ ಕನ್ಸ್ಟ್ರೈಂಟ್ಸ್ ಇರುತ್ತೆ ಡೇಟಾಬೇಸ್ ಅಲ್ಲಿ ಅಂತ ನೋಡೋಣ. ಫಸ್ಟ್ ಇಸ್ ಡೊಮೈನ್ ಕನ್ಸ್ಟ್ರೈಂಟ್ಸ್. Domain constraints. So domain means what? A possible value must be associated with every attribute. For example, ನಾನು ಏನು ಹೇಳಿದೆ, ಡಿಪಾರ್ಟ್ಮೆಂಟಲ್ ಏನಿರುತ್ತೆ, ಡಿಪಾರ್ಟ್ಮೆಂಟ್ ನಂಬರ್, ಸೊ ಡಿಪಾರ್ಟ್ಮೆಂಟ್ ನೇಮ್, ಸೊ ಈ ರೀತಿ ಇರುತ್ತೆ. ಸೊ ಇದಕ್ಕೆ ಏನಂತೀವಿ ನಾವು ಆಟ್ರಿಬ್ಯೂಟ್ಸ್ ಅಂತ ಅಂತೀವಿ. ಸೊ ಇದೇನಿದು ಆಟ್ರಿಬ್ಯೂಟ್ಸ್, ಡಿಪಾರ್ಟ್ಮೆಂಟ್ ನಂಬರ್ ಅಂಡ್ ಡಿಪಾರ್ಟ್ಮೆಂಟ್ ನೇಮ್. ಸೊ ನಾವು ಏನು ಮಾಡಿರ್ತೀವಿ, ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಟೇಬಲ್ ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಕ್ರಿಯೇಟ್ ಟೇಬಲ್ ಡಿಪಾರ್ಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಅದ್ರ ಕೆಳಗಡೆ ಏನಿರುತ್ತೆ, ಆಟ್ರಿಬ್ಯೂಟ್ಸ್ ನ ಡಿಫೈನ್ ಮಾಡ್ಕೊಳ್ತಾ ಹೋಗ್ತೀವಿ. ಹೆಂಗೆ? ಸೊ ಫಾರ್ ಎಕ್ಸಾಂಪಲ್ ಕ್ರಿಯೇಟ್ ಟೇಬಲ್ ಡಿಪಾರ್ಟ್ಮೆಂಟ್ ಅಂತ ಕೊಡ್ತೀವಿ. ಓಕೆ, ಡಿಪಾರ್ಟ್ಮೆಂಟ್. ಸೊ ಆಫ್ಟರ್ ದಟ್ ಇಲ್ಲೇನಿರುತ್ತೆ, ಸೊ ಇಂಟ್ ಡಿಪಾರ್ಟ್ಮೆಂಟ್ ನಂಬರ್. ಓಕೆ, ಅಂಡ್ ದೆನ್ ಕ್ಯಾರ್ ಡಿಪಾರ್ಟ್ಮೆಂಟ್ ನೇಮ್ ಅಂತ ಡೇಟಾ ಟೈಪ್ಸ್ ನ ಕೊಡ್ತೀವಿ. Okay, so before in the data definition language we are writing like this. So create table department and the attributes. For attributes we have to specify the data types. For the department number data type is int and for the department name the data type is character. So ನಾವು ಏನು ಹೇಳ್ತಾ ಇದೀವಿ, ಡೊಮೈನ್ ಕನ್ಸ್ಟ್ರೈಂಟ್ಸ್ ಅಂದ್ರೆ ಸೊ ಈಚ್ ಅಂಡ್ ಎವರಿ ಆಟ್ರಿಬ್ಯೂಟ್ಸ್ ಗೂ ಡೊಮೈನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಿಪಾರ್ಟ್ಮೆಂಟ್ ನಂಬರ್ ಗೆ ಇದು ಇಂಟ್ ಅಂತ, ಸೊ ಡಿಪಾರ್ಟ್ಮೆಂಟ್ ನೇಮ್ ಗೆ ಕ್ಯಾರೆಕ್ಟರ್. So declaring an attribute to a particular domain. So ನಾವು ಡಿಪಾರ್ಟ್ಮೆಂಟ್ ನಂಬರ್ ನ ಯಾವ ಡೊಮೈನ್ ಗೆ ಇದು ಮಾಡಿದೀವಿ, ಇಂಟ್ ಅಂತ, ಡಿಪಾರ್ಟ್ಮೆಂಟ್ ನೇಮ್ ನ ಕ್ಯಾರ್ ಅಂತ. ಸೊ ಈಚ್ ಅಂಡ್ ಎವರಿ ಅಟ್ರಿಬ್ಯೂಟ್ ನ ನಾವು ಪರ್ಟಿಕ್ಯುಲರ್ ಡೊಮೈನ್ ಗೆ ಅಸೈನ್ ಮಾಡಿರ್ತೀವಿ. ಸೊ ಡೊಮೈನ್ ಕನ್ಸ್ಟ್ರೈಂಟ್ಸ್ ಆರ್ ದ ಮೋಸ್ಟ್ ಎಲಿಮೆಂಟರಿ, ಅಂದ್ರೆ ಇಂಟಿಗ್ರಿಟಿ. ಸೊ ನೀವು ಇದನ್ನ ಡಿಪಾರ್ಟ್ಮೆಂಟ್ ನಂಬರ್ ಅಲ್ಲಿ 1 2 3 4 ಇಷ್ಟೇ ಕೊಡ್ಬೇಕು. ಬೈ ಚಾನ್ಸ್ ನೀವು ಇಲ್ಲಿ ಏನಾದ್ರು ಎ ಅಂತ ಕೊಟ್ರೆ, ಸೊ ದಿಸ್ ಇಸ್ wrong, means it violate the domain constraint. So constraint ಅಂದ್ರೆ ಏನು, ನಿರ್ಬಂಧ ಅಂದ್ರೆ ಲಿಮಿಟ್ಸ್, ಆ ಲಿಮಿಟ್ಸ್ ಅಲ್ಲೇ ಇರಬೇಕು. ಸೊ ಡಿಪಾರ್ಟ್ಮೆಂಟ್ ನಂಬರ್ ಅಂದ್ರೆ ಓನ್ಲಿ ಇಂಟಿಜರ್ಸ್, ಇಟ್ ಶುಡ್ ನಾಟ್ ಬಿ ಎ ಕ್ಯಾರೆಕ್ಟರ್ ಆರ್ ಸಮಥಿಂಗ್. ಓಕೆ, ಸೊ ದಟ್ ಈಸ್ ಡೊಮೈನ್ ಕನ್ಸ್ಟ್ರೈಂಟ್ಸ್. ಅಂದ್ರೆ ನಾವು ಈಚ್ ಅಂಡ್ ಎವರಿ ಆಟ್ರಿಬ್ಯೂಟ್ಸ್ ಗೆ ಡೊಮೈನ್ ನ ಅಸೈನ್ ಮಾಡಿರ್ತೀವಿ. ಸೊ ವ್ಯಾಲ್ಯೂಸ್ ಆ ಡೊಮೈನ್ ಒಳಗಡೆನೆ ಇರಬೇಕು. ಸೊ ಬಿಟ್ಟು ಬೇರೆ ಹಾಕಿದ್ರೆ ಅದೇನ್ ಮಾಡ್ತೀವಿ ನಾವು, ಡೊಮೈನ್ ಕನ್ಸ್ಟ್ರೈಂಟ್ ವೈಲೇಟೆಡ್ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಈಚ್ ಅಂಡ್ ಎವರಿ ಆಟ್ರಿಬ್ಯೂಟ್ಸ್ ಗೆ ನಾವು ಡೊಮೈನ್ ನ ಅಸೈನ್ ಮಾಡಿರ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಡೊಮೈನ್ ಕನ್ಸ್ಟ್ರೈಂಟ್ಸ್. ಸೊ ನೆಕ್ಸ್ಟ್ ಇಸ್ ರೆಫರೆನ್ಷಿಯಲ್ ಕನ್ಸ್ಟ್ರೈಂಟ್. ಸೊ ರೆಫರೆನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಅಂದ್ರೆ ಏನು? So some attributes appears in one relation. ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾಗಿರುತ್ತೆ, that attribute will present in another relation also. ಅಂದ್ರೆ ಇವಾಗ this is student and then this is department. Okay, so ಇಲ್ಲಿ ಏನು ಮಾಡ್ತೀವಿ ನಾವು, ಸ್ಟೂಡೆಂಟ್ ನಂಬರ್, ಯೂನಿವರ್ಸಿಟಿ ನಂಬರ್ and then student name, something result and then ಡಿಪಾರ್ಟ್ಮೆಂಟ್ ನಂಬರ್, ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾನೆ ಅಂತ. ಸೊ ಇಲ್ಲೇನಿರುತ್ತೆ, ಡಿಪಾರ್ಟ್ಮೆಂಟ್ ನಂಬರ್ ಅಂಡ್ ದೆನ್ ನೇಮ್. ಓಕೆ, ಫಾರ್ ಎಕ್ಸಾಂಪಲ್ 1 BCA and then 2 BCom. So here A B C, student number, right? 1 10 20 30, student name is ABC, result
70, 80, 60 and then department number 1 to 1. So ನಾವು ಇದನ್ನ ಏನಂತೀವಿ ರೆಫರೆನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಅಂತ ಅಂತೀವಿ. ಸೊ ಡಿಪಾರ್ಟ್ಮೆಂಟ್ ನಂಬರ್ ಎಲ್ಲಿರುತ್ತೆ, ದಟ್ ಇಸ್ ದ ಪ್ರೈಮರಿ ಕೀ ಆಫ್ ದ ಡಿಪಾರ್ಟ್ಮೆಂಟ್ ಟೇಬಲ್. ಸೊ ಡಿಪಾರ್ಟ್ಮೆಂಟ್ ಟೇಬಲ್ ಅಲ್ಲಿ ನಾವೇನ್ ಯೂಸ್ ಮಾಡ್ತಾ ಇದೀವಿ, ಡಿಪಾರ್ಟ್ಮೆಂಟ್ ಟೇಬಲ್ ಅಲ್ಲಿರೋ ಆಟ್ರಿಬ್ಯೂಟ್ ನ ನಾವೆಲ್ಲಿ ಯೂಸ್ ಮಾಡ್ತಾ ಇದೀವಿ, ಸ್ಟೂಡೆಂಟ್ ಟೇಬಲ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ. ಯಾಕೆ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಎ ಅನ್ನೋ ಸ್ಟೂಡೆಂಟ್ ಡಿಪಾರ್ಟ್ಮೆಂಟ್ ನಂಬರ್ 1 ಅಂದ್ರೆ ಇಲ್ಲಿಗೆ ರೆಫರ್ ಕೊಡುತ್ತೆ. ಡಿಪಾರ್ಟ್ಮೆಂಟ್ ನಂಬರ್ 1 ಅಂದ ತಕ್ಷಣ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗುತ್ತಾ ಇಲ್ಲ. ಸೊ ಇದಕ್ಕೆ ನಾವು ಯಾವ್ದನ್ನ ರೆಫರ್ ಕೊಡ್ತೀವಿ, ಡಿಪಾರ್ಟ್ಮೆಂಟ್ ಟೇಬಲ್ ನ ರೆಫರ್ ಕೊಡ್ತೀವಿ. ಸೊ ಡಿಪಾರ್ಟ್ಮೆಂಟ್ ಟೇಬಲ್ 1 ಇದೆ, 1 ನಲ್ಲಿ BCA. ಓಕೆ, ಸೊ ದಿಸ್ ಇಸ್ ರೆಫರೆನ್ಷಿಯಲ್ ಕನ್ಸ್ಟ್ರಕ್ಟ್. ಅಂದ್ರೆ ರೆಫರೆನ್ಸ್ ಇರ್ಬೇಕು. ಇವಾಗ ಡಿಪಾರ್ಟ್ಮೆಂಟ್ ನಂಬರ್ ಅಂತಂದ್ರೆ ಸೊ ನಾವೇನು ಡಿಪಾರ್ಟ್ಮೆಂಟ್ ಟೇಬಲ್ ಇಂದ ರೆಫರ್ ತಗೊಂಡಿರ್ಬೇಕು. ಅದಕ್ಕೆ ಏನಂತೀವಿ ರೆಫರೆನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಅಂತ ಅಂತೀವಿ. ಸೊ ಅಂದ್ರೆ ಬೇರೆ ಟೇಬಲ್ ಅಲ್ಲಿ ಇರೋದು ನಾವಿಲ್ಲಿ ಇಫ್ ದ ರೆಫರೆನ್ಷಿಯಲ್ ಇಂಟಿಗ್ರಿಟಿ ಕನ್ಸ್ಟೆಂಟ್ ಇಸ್ ವೈಲೇಟೆಡ್ ದಟ್ ಇಸ್ ರಿಜೆಕ್ಟೆಡ್ ಅಂತ. ಸೊ ಫಾರ್ ಎಕ್ಸಾಂಪಲ್ ನಾವು ಡಿಪಾರ್ಟ್ಮೆಂಟ್ ನಂಬರ್ ಇಲ್ಲಿ ಇಂಟಿಜರ್ ಕೊಟ್ಟಿರ್ತೀವಿ, ಇಲ್ಲಿ ಇಂಟಿಜರ್ ವ್ಯಾಲ್ಯೂನೇ ಕೊಡ್ಬೇಕು. ಓಕೆ, ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ನಂಬರ್ ಇಲ್ಲಿ ಆಟ್ರಿಬ್ಯೂಟ್ ಕೊಟ್ಟಿದ್ದೀವಿ, ನಾವು ನೀಟಾಗಿ ನಂಬರ್ ಅಂತ ಹಿಂಗೆ ಟೈಪ್ ಮಾಡಿದ್ರೆ ವೈಲೇಟೆಡ್. ಸೊ ಅಲ್ಲಿ ಏನ್ ನೇಮ್ ಕೊಟ್ಟಿರ್ತೀವೋ ಅದೇ ನೇಮ್ನೇ ಕೊಡ್ಬೇಕು. ವೈ, ದಿಸ್ ಇಸ್ ದ ಪ್ರೈಮರಿ ಕೀ ಆಫ್ ದ ಡಿಪಾರ್ಟ್ಮೆಂಟ್ ಟೇಬಲ್. ಸೊ ಡಿಪಾರ್ಟ್ಮೆಂಟ್ ಅಲ್ಲಿರೋ ಡಿಪಾರ್ಟ್ಮೆಂಟ್ ನಂಬರ್ ಆಟ್ರಿಬ್ಯೂಟ್ ನ ನಾವು ಸ್ಟೂಡೆಂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಇದಕ್ಕೆ ನಾವೇನಂತೀವಿ ರೆಫರೆನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಅಂತ ಅಂತೀವಿ. ಓಕೆ, ನೆಕ್ಸ್ಟ್ ಈಸ್ ಅಸರ್ಷನ್. Assertion means an assertion in any condition that database must satisfy. So assertion ಅಂದ್ರೆ ನೀವು ಯಾವುದೇ ಕಂಡೀಷನ್ ಕೊಡ್ರಿ ಬಟ್ ಅದನ್ನ ಡೇಟಾಬೇಸ್ ಸ್ಯಾಟಿಸ್ಫೈ ಮಾಡಲೇಬೇಕು. ಅದಕ್ಕೆ ನಾವೇನಂತೀವಿ ಅಸರ್ಷನ್ ಅಂತ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಇಸ್ ಆಥರೈಸೇಷನ್. ಸೊ ಯೂಸರ್ಸ್ ಪರ್ಟಿಕ್ಯುಲರ್ ಯೂಸರ್ಸ್ಗೆ ಟೈಪ್ ಆಫ್ ಆಕ್ಸೆಸ್ ಯಾವ್ದಾವ್ದು ಅಸೈನ್ ಮಾಡಿರ್ತೀರಾ ಅಂತ. ಸೊ ನೀವು ಒಬ್ಬ ಯೂಸರ್ ಇರ್ತಾರೆ ನಿಮ್ಮ ಡೇಟಾಬೇಸ್ಗೆ ಅಂದ್ರೆ ಅವ್ರಿಗೆ ಆಥರೈಸೇಷನ್ ಕೊಡಬೇಕು. ಆಥರೈಸೇಷನ್ ಅಂದ್ರೆ ಟೈಪ್ ಆಫ್ ಆಕ್ಸೆಸ್, ಯಾವ್ಯಾವ ತರ ಆಕ್ಸೆಸ್ ಇರುತ್ತೆ ಅಂತ. ಸೊ ಫಸ್ಟ್ ನೋಡೋಣ ರೀಡ್ ಆಥರೈಸೇಷನ್. ಯಾವ್ಯಾವ ರೀತಿ ಆಥರೈಸೇಷನ್ ಕೊಡ್ತೀರಾ ಅಂತ ಪರ್ಟಿಕ್ಯುಲರ್ ಯೂಸರ್. ಸೊ ರೀಡ್ ಆಥರೈಸೇಷನ್ ಮೀನ್ಸ್ ವಿಚ್ ಅಲೋಸ್ ಓನ್ಲಿ ರೀಡಿಂಗ್, ಸೊ ನಾಟ್ ಮಾಡಿಫಿಕೇಶನ್ and modification of data. So read authorization ಅಂದ್ರೆ ಈ ಪರ್ಟಿಕ್ಯುಲರ್ ಯೂಸರ್ಗೆ ಯಾವುದೋ ಯೂಸರ್ಗೆ ನೀವು ಬರೀ ರೀಡ್ ಆಥರೈಸೇಷನ್ ಕೊಟ್ಟಿದ್ದೀರಾ ಅಂದ್ರೆ ಆ ಯೂಸರು ಓನ್ಲಿ he can read the database data from the database. He can't modify any data in the database. For example, ನಿಮಗೆ ರೀಡ್ ಆಥರೈಸೇಷನ್ ಮಾತ್ರ ಇದೆ ಅಂದ್ರೆ ನೀವು ಡೇಟಾಬೇಸ್ ಓಪನ್ ಮಾಡಿ ಇನ್ಫಾರ್ಮೇಶನ್ ಏನಿರುತ್ತೋ ಅದನ್ನ ರೀಡ್ ಮಾಡ್ಕೋಬಹುದು, ನೋಡ್ಬೋದು. ಬಟ್ ಯು ಕಾಂಟ್ ಮಾಡಿಫೈ. ನೀವು ಬರೀ ನಿಮಗೆ ರೀಡ್ ಆಥರೈಸೇಷನ್ ಇದೆ ಅಂದ್ರೆ ನೀವು ಯಾವುದೇ ಡೇಟಾಬೇಸ್ ಅಲ್ಲಿರೋ ಇನ್ಫಾರ್ಮೇಶನ್ ನ ಮಾಡಿಫೈ ಮಾಡೋಕ್ಕಾಗಲ್ಲ. ಓನ್ಲಿ ಯು ಕ್ಯಾನ್ ಸಿ ದ ಇನ್ಫಾರ್ಮೇಶನ್, ದಟ್ಸ್ ಇಟ್. ಸೊ ರೀಡ್ ಆಥರೈಸೇಷನ್. ಸೊ ನೆಕ್ಸ್ಟ್ ಈಸ್ ಇನ್ಸರ್ಟ್ ಆಥರೈಸೇಷನ್. ಸೊ ಇನ್ಸರ್ಟ್ ಆಥರೈಸೇಷನ್ ಅಂದ್ರೆ ವಿಚ್ ಅಲೋಸ್ ಇನ್ಸರ್ಷನ್ ಆಫ್ ನ್ಯೂ ಡೇಟಾ ಬಟ್ ನಾಟ್ ಮಾಡಿಫಿಕೇಶನ್ ಆಫ್ ದ ಎಕ್ಸಿಸ್ಟಿಂಗ್ ಡೇಟಾ. ಫಾರ್ ಎಕ್ಸಾಂಪಲ್, ನೀವು ಡಿಪಾರ್ಟ್ಮೆಂಟ್ ಟೇಬಲ್ ಅಲ್ಲಿ ನೀವು ಇನ್ನೊಂದು ಇನ್ಫಾರ್ಮೇಶನ್ ಆಡ್ ಮಾಡಬಹುದು ಬಟ್ ಇಲ್ಲಿರೋದನ್ನ ಆಲ್ಟರ್ ಮಾಡಕ್ ಬರಲ್ಲ. ಸೊ ಯು ಕ್ಯಾನ್ ಇನ್ಸರ್ಟ್ ದ ನ್ಯೂ ಇನ್ಫಾರ್ಮೇಶನ್ ಬಟ್ ಯು ಕಾಂಟ್ ಮಾಡಿಫೈ ದ ಎಕ್ಸಿಸ್ಟಿಂಗ್ ಡೇಟಾ. ದಟ್ ಈಸ್ ಇನ್ಸರ್ಟ್ ಆಥರೈಸೇಷನ್. ಓಕೆ, ಸೊ ನೆಕ್ಸ್ಟ್ ಈಸ್ ಅಪ್ಡೇಟ್ ಆಥರೈಸೇಷನ್. Update means which allows modification. So you can modify the data but you can't delete the data. So ನೀವು ಅಲ್ಲಿರೋ ಇನ್ಫಾರ್ಮೇಶನ್, ಫಾರ್ ಎಕ್ಸಾಂಪಲ್ ನಿಮ್ಮ ನೇಮ್ ಇನಿಷಿಯಲ್ ಇರಲ್ಲ, ನೀವು ಇನಿಷಿಯಲ್ ಹಾಕ್ಬೋದು ಬಟ್ ಯು ಕಾಂಟ್ ಡಿಲೀಟ್ ದ ಡೇಟಾ. ಓಕೆ, ಸೊ ನೀವು ಡಿಲೀಟ್ ಮಾಡಕ್ ಬರಲ್ಲ, ಓನ್ಲಿ ಯು ಕ್ಯಾನ್ ಮಾಡಿಫೈ. ಸೊ ಡಿಲೀಟ್ ಆಥರೈಸೇಷನ್ ಅಂದ್ರೆ ಯು ಕ್ಯಾನ್ ಡಿಲೀಟ್ ದ ಡೇಟಾ. ಓಕೆ, ಸೊ ಇಷ್ಟು ತರ ಆಥರೈಸೇಷನ್ ಅಂದ್ರೆ ಪರ್ಟಿಕ್ಯುಲರ್. ಇವಾಗ ನನಗೆ ಬರೀ ರೀಡ್ ಆಥರೈಸೇಷನ್ ಕೊಟ್ಟಿರ್ತಾರೆ, ಸೊ ನಾನೇನ್ ಮಾಡ್ಬೋದು, ಓನ್ಲಿ ಐ ಕ್ಯಾನ್ ಆಕ್ಸೆಸ್ ದ ಡೇಟಾ ಬಟ್ ಐ ಕಾಂಟ್ ಮಾಡಿಫೈ ದ ಡೇಟಾ. ಬಟ್ ನಿಮಗೆ ಏನ್ ಕೊಟ್ಟಿರ್ತಾರೆ, ಇನ್ಸರ್ಟ್ ಆಥರೈಸೇಷನ್ ನಿಮಗೆ ಕೊಟ್ಟಿರ್ತಾರೆ ಅಂದ್ರೆ ಯು ಕ್ಯಾನ್ ಇನ್ಸರ್ಟ್ ದ ಡೇಟಾ ಬಟ್ ಯು ಕಾಂಟ್ ಮಾಡಿಫೈ ದ ಎಕ್ಸಿಸ್ಟಿಂಗ್ ಡೇಟಾ. ಸೊ ಅಪ್ಡೇಟ್ ಮೀನ್ಸ್ ಯು ಕ್ಯಾನ್ ಮಾಡಿಫೈ ಬಟ್ ಯು ಕಾಂಟ್ ಡಿಲೀಟ್. ಸೊ ಡಿಲೀಟ್ ಆಥರೈಸೇಷನ್ ಕೊಟ್ಟಿದ್ರೆ ಯು ಕ್ಯಾನ್ ಡಿಲೀಟ್ ದ ಇನ್ಫಾರ್ಮೇಶನ್ ಇನ್ ದ
ಡೇಟಾಬೇಸ್. ಓಕೆ, ಸೊ ಇಷ್ಟು ತರ ಆಥರೈಸೇಷನ್ ಇರುತ್ತೆ. ಸೊ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಏನ್ ಮಾಡಿರ್ತಾರೆ ಪರ್ಟಿಕ್ಯುಲರ್ ಯೂಸರ್ಸ್ಗೆ ಆಥರೈಸೇಷನ್. ಫಾರ್ ಎಕ್ಸಾಂಪಲ್ ನನಗೆ ರೀಡ್, ನಿಮಗೆ ಅಪ್ಡೇಟ್, ಈ ತರ ಒಂದೊಂದು ಯೂಸರ್ಗೆ ಒಂದೊಂದು ಆಥರೈಸೇಷನ್ ಅಸೈನ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ವರ್ಕ್ ಇನ್ ದ ಡೇಟಾಬೇಸ್. ಓಕೆ, so this is about the constraints. So domain constraints and then referential constraints and then assertion, authorization. So ಇದೆಲ್ಲ ಲಿಮಿಟ್ಸ್, ಆ ಲಿಮಿಟ್ಸ್ ಅಲ್ಲೇ ವರ್ಕ್ ಮಾಡಬೇಕು ಅಂತ. ಅಂದ್ರೆ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ ಗೆ ಆ ಡೊಮೈನ್ ಕೊಟ್ಟಿರ್ತೀರಾ ಅಂದ್ರೆ ಡೊಮೈನ್ ವ್ಯಾಲ್ಯೂಸ್ ಮಾತ್ರ ಹಾಕಬೇಕು. ರೆಫರೆನ್ಷಿಯಲ್ ಅಂದ್ರೆ ನೀವು ಬೇರೆ ರಿಲೇಷನ್ ಅಂದ್ರೆ ಬೇರೆ ಟೇಬಲ್ ಇರೋ ಆಟ್ರಿಬ್ಯೂಟ್ ನ ಯೂಸ್ ಮಾಡಿದ್ರೆ ಅಂದ್ರೆ ಕರೆಕ್ಟ್ ರೆಫರೆನ್ಸ್ ಇರಬೇಕು. ಅಸರ್ಷನ್ ಅಂದ್ರೆ ದಟ್ ಕಂಡೀಷನ್ ಮಸ್ಟ್ ಸ್ಯಾಟಿಸ್ಫೈ. ಆಥರೈಸೇಷನ್ ಅಂದ್ರೆ ಒಬ್ಬೊಂದೊಂದು ಯೂಸರ್ಸ್ಗೆ ಒಂದೊಂದು ಆಥರೈಸೇಷನ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ ಡೇಟಾಬೇಸ್ ಯೂಸರ್ಸ್ ಅಂಡ್ ಅಡ್ಮಿನಿಸ್ಟ್ರೇಟರ್ಸ್. ಸೊ ಯಾವ್ಯಾವ ತರ ಯೂಸರ್ಸ್ ಇರ್ತಾರೆ ಅಂತ ಡೇಟಾಬೇಸ್ ಅಲ್ಲಿ. ಓಕೆ, ಸೊ ಫಸ್ಟ್ ಈಸ್ ನೇಮ್ ಯೂಸರ್ಸ್. Name users are unsophisticated user. Name users ಗೆ ನಾವೇನಂತೀವಿ unsophisticated user ಅಂತ ಅಂತೀವಿ. Means we interact with the system by invoking the previously written program. ಅಂದ್ರೆ ಅದು ಸಿಸ್ಟಮ್, ಈಗ ನೇಮ್ ಯೂಸರ್ ನಾನು ಅಂದ್ರೆ ನಾನು ಹೆಂಗ್ ಇಂಟರಾಕ್ಟ್ ಮಾಡ್ಬೋದು ಸಿಸ್ಟಮ್ ಜೊತೆ, ಪ್ರೀವಿಯಸ್ ಆಲ್ರೆಡಿ ಬರ್ದಿರೋ ಪ್ರೋಗ್ರಾಮ್ ನ ಇನ್ವೋಕ್ ಮಾಡಿ ಐ ಕ್ಯಾನ್ ಇಂಟರಾಕ್ಟ್ ವಿತ್ ದ ಡೇಟಾಬೇಸ್ ಸಿಸ್ಟಮ್. ಓಕೆ, ಅದಕ್ಕೆ ನಾವೇನಂತೀವಿ ನೇಮ್ ಯೂಸರ್ಸ್ ಅಂತ ಅಂತೀವಿ. ಮೀನ್ಸ್ ನೇಮ್ ಯೂಸರ್ಸ್ ಸಿಂಪ್ಲಿ ರೀಡ್ ರಿಪೋರ್ಟ್ಸ್ ಜನರೇಟೆಡ್ ಫ್ರಮ್ ದ ಡೇಟಾಬೇಸ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್, ಯೂನಿವರ್ಸಿಟಿ ಡೇಟಾಬೇಸ್ ಅಲ್ಲಿ ಸ್ಟೂಡೆಂಟ್ ಗೆ ನೇಮ್ ಯೂಸರ್ಸ್ ಅಂತ ಅಂತೀವಿ. ಓನ್ಲಿ ಹಿ ಕ್ಯಾನ್ ರೀಡ್ ದ ರಿಸಲ್ಟ್ಸ್, ದಟ್ಸ್ ಇಟ್, ಫ್ರಮ್ ದ ಡೇಟಾಬೇಸ್ ಅಲ್ವಾ. ನೀವು ರಿಸಲ್ಟ್ ನ ನೀವು ನೋಡ್ಬೇಕು ಅಂದ್ರೆ ಯು ಕ್ಯಾನ್ ರೀಡ್ ದ ರಿಸಲ್ಟ್ಸ್ ಫ್ರಮ್ ದ ಡೇಟಾಬೇಸ್, ಬಟ್ ನೀವು ಏನು ಮಾಡಕ್ಕಾಗಲ್ಲ. ಓನ್ಲಿ ಯು ಕ್ಯಾನ್ ರೀಡ್. ಅನ್ಸಫಿಸ್ಟಿಕೇಟೆಡ್ ಯೂಸರ್ ಅಂತ ಅಂತೀವಿ. ಅಂದ್ರೆ ನಾವು ಏನು ಮಾಡಕ್ಕಾಗಲ್ಲ, ಓನ್ಲಿ we can read the information by invoking the previously written programs. ಅವರಿಗೆ ಏನಂತೀವಿ ನೇಮ್ ಯೂಸರ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಇನ್ ದ ಯೂನಿವರ್ಸಿಟಿ ಡೇಟಾಬೇಸ್. ಓಕೆ, ಸೊ ನೆಕ್ಸ್ಟ್ ಇಸ್ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್. So application programmers ಅಂದ್ರೆ are computer professionals to write application programs. ಅಂದ್ರೆ ಕಂಪ್ಯೂಟರ್ ಪ್ರೊಫೆಷನಲ್ ಇರ್ತಾರೆ, ಅವರು ಪ್ರೋಗ್ರಾಮ್ಸ್ ನ ಬರೀತಾರೆ ಬೇಸ್ಡ್ ಆನ್ ದ ಕನ್ಸ್ಟ್ರೈಂಟ್ ಆಫ್ ದ ಡೇಟಾಬೇಸ್. ಅದು ಅವ್ರಿಗೆ ನಾವೇನಂತೀವಿ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ಅಂತ ಅಂತೀವಿ. ಸೊ ಪ್ರೋಗ್ರಾಮರ್ಸ್ ಕ್ಯಾನ್ ಚೂಸ್ ಮೆನಿ ಟೂಲ್ಸ್ ಟು ಡೆವಲಪ್ ಎನ್ ಅಪ್ಲಿಕೇಶನ್. ಅಂದ್ರೆ ಅವರು ಯಾವ ಟೂಲ್ಸ್ ನಾದ್ರೂ ಯೂಸ್ ಮಾಡ್ಬೋದು, ಡೇಟಾಬೇಸ್ ಅಲ್ಲಿರೋ ಯಾವ ಟೂಲ್ಸ್ ನಾದ್ರೂ ಯೂಸ್ ಮಾಡ್ಬೋದು ಟು ಡೆವಲಪ್ ಎ ಇಂಟರ್ಫೇಸ್. ಓಕೆ, ಸೊ ಅವ್ರಿಗೆ ಏನಂತೀವಿ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಟೂಲ್ಸ್ ಇರುತ್ತೆ. ಸೊ ಆ ಟೂಲ್ಸ್ ಏನಕ್ಕೆ ಯೂಸ್ ಆಗುತ್ತೆ, ಆ ಟೂಲ್ಸ್ ನ ಎನೇಬಲ್ ಮಾಡ್ತಾರೆ ಯಾವಾಗ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಟೂಲ್ ನ ಎನೇಬಲ್ ಮಾಡ್ತಾರೆ ಯಾವಾಗ ಪ್ರೋಗ್ರಾಮ್ ನ ಬರೆಯುವಾಗ. ಓಕೆ, ಸೊ ಅವ್ರಿಗೆ ಏನಂತೀವಿ ಅಪ್ಲಿಕೇಶನ್ ಪ್ರೋಗ್ರಾಮರ್ಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಇಸ್ ಸಫಿಸ್ಟಿಕೇಟೆಡ್ ಯೂಸರ್. Sophisticated user. So naive users ಅಂದ್ರೆ unsophisticated users. So means they can only read the data. But sophisticated users ಅಂದ್ರೆ users interact with the system without writing programs. So previously ಬರ್ದಿರೋ ಪ್ರೋಗ್ರಾಮ್ ಮೇಲೆ ಅವರು ಇಂಟ್ರಾಕ್ಟ್ ಮಾಡ್ತಾರೆ. ಅಂದ್ರೆ ಅವ್ರು ಆಲ್ರೆಡಿ ಪ್ರೋಗ್ರಾಮ್ ಇರಬೇಕು, ಆ ಪ್ರೋಗ್ರಾಮ್ ನ ಇನ್ವೋಕ್ ಮಾಡಿ ಸಿಸ್ಟಮ್ ಜೊತೆ ಇಂಟ್ರಾಕ್ಟ್ ಆಗ್ತಾರೆ, ಅವರಿಗೆ ಅನ್ಸಫಿಸ್ಟಿಕೇಟೆಡ್ ಅಂತ ಅಂತೀವಿ. ಬಟ್ ಸಫಿಸ್ಟಿಕೇಟೆಡ್ ಯೂಸರ್ಸ್ ಕ್ಯಾನ್ ಇಂಟ್ರಾಕ್ಟ್ ವಿತ್ ದ ಸಿಸ್ಟಮ್ ವಿತೌಟ್ ರೈಟಿಂಗ್ ಪ್ರೋಗ್ರಾಮ್ಸ್. ಯಾವುದೇ ಪ್ರೋಗ್ರಾಮ್ಸ್ ಇಲ್ದಲೆ ಡೈರೆಕ್ಟ್ ಆಗಿ ಇಂಟ್ರಾಕ್ಟ್ ಆಗ್ತಾರೆ ಸಿಸ್ಟಮ್ ಜೊತೆ. ಸೊ ಅದಕ್ಕೆ ಬಟ್ ಅವ್ರು ಹೆಂಗ್ ಇಂಟ್ರಾಕ್ಟ್ ಆಗ್ತಾರೆ ಪ್ರೋಗ್ರಾಮ್ ಇಲ್ದಲೆ, ಕ್ವೆರಿ. ಸೊ ಬೈ ರೈಟಿಂಗ್ ಎ ಕ್ವೆರಿ ಅಂದ್ರೆ ಅವರು ಒಂದು ರಿಕ್ವೆಸ್ಟ್ ನ ಸೆಂಡ್ ಮಾಡ್ತಾರೆ by using the query language. So a write query na write insert ಮಾಡಿ ಅವರು ಇಂಟ್ರಾಕ್ಟ್ ಆಗ್ತಾರೆ through the query. ಸೊ ನಿಮಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ ಕ್ವೆರಿ ಅಂತ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟಿದ್ದೆ. ಅಂದ್ರೆ
you can access the instructor name in the BCA department. ಅಂದ್ರೆ ಹೆಂಗೆ ಕ್ವೆರಿ ಹೆಂಗ್ ಬರ್ದಿದ್ರೆ ಅಂತ ಸೆಲೆಕ್ಟ್ ಫ್ರಮ್ ವೇರ್, ಅದಕ್ಕೆ ಕ್ವೆರಿ ಅಂತ ಅಂತೀವಿ. ಸೊ ಆ ಕ್ವೆರಿನ ಬರೆದು ಸಿಸ್ಟಮ್ ಜೊತೆ ಇಂಟ್ರಾಕ್ಟ್ ಆಗ್ತಾವ, ಅವ್ರಿಗೆ ಏನಂತೀವಿ ಸಫಿಸ್ಟಿಕೇಟೆಡ್ ಯೂಸರ್ಸ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಇಸ್ ಸ್ಪೆಷಲೈಸ್ಡ್ ಯೂಸರ್ಸ್. ಸೊ ಸ್ಪೆಷಲೈಸ್ಡ್ ಯೂಸರ್ಸ್ಗೆ ಏನಂತೀವಿ ಸಫಿಸ್ಟಿಕೇಟೆಡ್ ಯೂಸರ್ಸ್ ಅಂತಾನೆ ಅಂತೀವಿ. ಅಂದ್ರೆ ಅವರು ಯಾವುದೇ ಪ್ರೋಗ್ರಾಮ್ ನ ಬರೀದಲ್ಲೇ ಇಂಟ್ರಾಕ್ಟ್ ಮಾಡ್ಬೋದು. ಬಟ್ ಹೆಂಗ್ ಇಂಟ್ರಾಕ್ಟ್ ಮಾಡ್ತಾರೆ? ಬೈ ಸ್ಪೆಷಲೈಸ್ಡ್ ಡೇಟಾಬೇಸ್ ಅಪ್ಲಿಕೇಶನ್ ಅವರು ಯೂಸ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಏನಂತೀವಿ, ಅವರು ಸ್ಪೆಷಲೈಸ್ಡ್ ಡೇಟಾಬೇಸ್ ಅಪ್ಲಿಕೇಶನ್ ನ ಬರೆದು ಇಂಟ್ರಾಕ್ಟ್ ಮಾಡ್ತಾರೆ. ಅವ್ರಿಗೆ ನಾವೇನಂತೀವಿ ಸ್ಪೆಷಲೈಸ್ಡ್ ಯೂಸರ್ಸ್ ಅಂತ ಅಂತೀವಿ. ಓಕೆ, ಸೊ ದೀಸ್ ಆರ್ ದ ಯೂಸರ್ಸ್ ಆಫ್ ದ ಡೇಟಾಬೇಸ್. ನೈವ್ ಯೂಸರ್ಸ್ ಅಂದ್ರೆ unsophisticated users, they interact with the system by invoking the previously written programs. Application programmers andre they are the computer professionals, they will write the application for the database. Sophisticated users andre they will interact with the system without writing programs. But how they are interact? By writing the query they are interact with the system. Specialized user means they are also sophisticated users, but they will write the some database, special database applications. Okay, so these are all the users of the database. Next is administrator, database administrator. So what is the function of database administrator? DBA anta antare. Database administrator. Database administrator. So a database administrator anta yariganತೀವಿ? Who has a central control of both data and the programs. ಅಂದ್ರೆ ಫುಲ್ ಕಂಟ್ರೋಲ್ ಅವ್ರ ಹತ್ರ ಇರುತ್ತೆ. ಒಂದು ಡೇಟಾಬೇಸ್ ಕ್ರಿಯೇಟ್ ಆಗಿರುತ್ತೆ ಅಂದ್ರೆ ಯೂನಿವರ್ಸಿಟಿ ಡೇಟಾಬೇಸ್, ಅದಕ್ಕೊಬ್ರು DBA ಇರ್ತಾರೆ. ಸೊ ಅವರಿಗೆ ಎಲ್ಲ ಫುಲ್ ಕಂಟ್ರೋಲ್ ಇರುತ್ತೆ. ಅಂದ್ರೆ ಡೇಟಾ ಕಂಟ್ರೋಲ್ ಇರುತ್ತೆ ಮತ್ತೆ ಪ್ರೋಗ್ರಾಮ್ಸ್ ಕಂಟ್ರೋಲ್ ಇರುತ್ತೆ. ಸೊ that access those data, ಅವ್ರಿಗೆ ಯಾವ ಇನ್ಫಾರ್ಮೇಶನ್ ಬೇಕಾದ್ರೂ ಆಕ್ಸೆಸ್ ಮಾಡ್ಕೋಬಹುದು. ಅವ್ರಿಗೆ ಇದೇ ಆತರ ರೀಡ್, ರೈಟ್, ಸರಿ ರೀಡ್, ಇನ್ಸರ್ಟ್, ಡಿಲೀಟ್, ಅಪ್ಡೇಟ್ ಇಷ್ಟೇ ಮಾತ್ರ ಇರಲ್ಲ ಅವ್ರಿಗೆ ಆಥರೈಸೇಷನ್. ಎಲ್ಲಾ ಆಥರೈಸೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯೂಸರ್ಸ್ಗೆ ಒಬ್ಬೊಬ್ರಿಗೆ ಒಂದೊಂದು ಆಥರೈಸೇಷನ್ ಇರುತ್ತೆ, ಬಟ್ ಅಡ್ಮಿನಿಸ್ಟ್ರೇಟರ್ಸ್ಗೆ ಯು ಕ್ಯಾನ್ ಹ್ಯಾವ್ ಆಲ್ ದ ಆಥರೈಸೇಷನ್, ಹೋಲ್ ಕಂಟ್ರೋಲ್ ಅವ್ರ ಹತ್ರ ಇರುತ್ತೆ. ಅವರಿಗೆ ನಾವು ಏನಂತೀವಿ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತ ಅಂತೀವಿ. ಸೊ ಅವ್ರದ್ದು ಏನು ವರ್ಕು? ಸ್ಕೀಮಾ ಡೆಫಿನೇಷನ್, ಸೆಲ್ಫ್ ಡಿಸ್ಕ್ರಿಪ್ಷನ್ ಆಫ್ ದ ಡೇಟಾಬೇಸ್ ನಾವೇನಂತೀವಿ ಸ್ಕೀಮಾ ಅಂತ ಅಂತೀವಿ. ಸ್ಕೀಮಾ ಅಂದ್ರೆ ಇಟ್ ಮೀನ್ಸ್ ಡೇಟಾಬೇಸ್ ಇಟ್ ಸೆಲ್ಫ್. ಸೊ ಅದಕ್ಕೆ ಡೆಫಿನೇಷನ್. ಸೊ ಅವರೇ ಮೇನ್ ಫಸ್ಟ್ ಕ್ರಿಯೇಟ್ ಮಾಡಿರೋದೇ ಅವರೇ. ಸೊ ಸ್ಕೀಮಾ ಡೆಫಿನೇಷನ್ ಇರುತ್ತೆ ಅವ್ರ ಹತ್ರ. ಮೀನ್ಸ್ DBA ಕ್ರಿಯೇಟ್ಸ್ ದ ಒರಿಜಿನಲ್ ಡೇಟಾಬೇಸ್ ಡೆಫಿನೇಷನ್ ಬೈ ಯೂಸಿಂಗ್ ದ DDL ಅಂದ್ರೆ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿಕೊಂಡು ಅವರು ಫುಲ್ ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ತಾರೆ. ಅವರಿಗೆ ನಾವು ಸ್ಕೀಮಾ ಡೆಫಿನೇಷನ್ ಅಂತ ಅಂತೀವಿ. ಅಂದ್ರೆ ಒರಿಜಿನಲ್ ಡೇಟಾಬೇಸ್ ಸ್ಕೀಮಾನ ಅವರು ಬರೀತಾರೆ. ಹೆಂಗೆ? ಬೈ ಯೂಸಿಂಗ್ ದ DDL ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಸೊ ನೆಕ್ಸ್ಟ್ ಇಸ್ ಸ್ಟೋರೇಜ್ ಸ್ಟ್ರಕ್ಚರ್. ಅಂಡ್ ಆಕ್ಸೆಸ್ ಮೆಥಡ್ ಡೆಫಿನೇಷನ್. ಸೊ ಅಂದ್ರೆ ಸ್ಟೋರೇಜ್ ಸ್ಟ್ರಕ್ಚರ್, ಯಾವ ಸ್ಟ್ರಕ್ಚರ್ ಅಲ್ಲಿ ಅದು ಸ್ಟೋರ್ ಆಗಬೇಕು, ಫುಲ್ ಡೇಟಾಬೇಸ್ ಇನ್ಫಾರ್ಮೇಶನ್ ಸ್ಟೋರ್ ಆಗಬೇಕು, ಯಾವ ಸ್ಟ್ರಕ್ಚರ್ ಅಲ್ಲಿ ಸ್ಟೋರ್ ಆಗುತ್ತೆ, ಮತ್ತೆ ಆಕ್ಸೆಸ್ ಮೆಥಡ್ ಡೆಫಿನೇಷನ್ ಬರೀತಾರೆ. ಅಂದ್ರೆ ಯಾವ್ಯಾವ ಯೂಸರ್ಸ್ಗೆ ಯಾವ್ಯಾವ ರೀತಿ ಆಕ್ಸೆಸ್ ಕೊಡಬೇಕು ಅಂತ. ಸೊ ಅದೆಲ್ಲ ವರ್ಕ್ ಯಾರ್ದು? ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ಸೊ ನೆಕ್ಸ್ಟ್ ಇಸ್ ಸ್ಕೀಮಾ ಅಂಡ್ ಫಿಸಿಕಲ್ ಆರ್ಗನೈಸೇಷನ್ modification. Means DBA can carry any changes in the database. So database ಅಲ್ಲಿ ಅಥವಾ ಸ್ಕೀಮಾದಲ್ಲಿ ಏನಾದರೂ ಚೇಂಜ್ ಆದ್ರೆ ಅದನ್ನ ಯಾರು ರೆಸ್ಪಾನ್ಸಿಬಲ್? ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್.
Okay, and physical organization to reflect the changing needs of the organization. ಸೊ ಅಥವಾ ಅಂದ್ರೆ ನೀವು ಫಿಸಿಕಲ್ ಆರ್ಗನೈಸೇಷನ್ ಅಲ್ಲಿ ಏನಾದ್ರೂ ಆಲ್ಟರ್ ಮಾಡಬೇಕು ಅಂದ್ರೆ ಅದನ್ನ ಯಾರು ಮಾಡ್ತಾರೆ, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಮಾಡ್ತಾರೆ. ಅದಕ್ಕೆ ನಾವೇನಂತೀವಿ ಫಿಸಿಕಲ್ ಆರ್ಗನೈಸೇಷನ್ ಮಾಡಿಫಿಕೇಶನ್. ಓಕೆ, ಸ್ಕಿಮಾನಲ್ಲಿ ಅಥವಾ ಫಿಸಿಕಲ್ ಆರ್ಗನೈಸೇಷನ್ ಅಲ್ಲಿ ಏನಾದ್ರೂ ಆಲ್ಟರ್ ಮಾಡಬೇಕು ಅಂದ್ರೆ ಅದಕ್ಕೆ ಯಾರು, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ವಿಲ್ ಡೂ ಆಲ್ ದಿಸ್ ಥಿಂಗ್ಸ್. ಓಕೆ, at last granting authorization and data access. So authorization ಅಲ್ಲಿ ನಾನು ಏನು ಹೇಳಿದೆ, read authorization ಇರುತ್ತೆ, and then update insert operation ಇರುತ್ತೆ, update authorization ಇರುತ್ತೆ, at last delete authorization ಇರುತ್ತೆ. ಸೊ ಆಥರೈಸೇಷನ್ ಅಸೈನ್ ಮಾಡೋದು ಯಾರು, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಗೆ ಬರೀ ರೀಡ್ ಆಥರೈಸೇಷನ್, ಅಥವಾ ನೆಕ್ಸ್ಟ್ ಅಲ್ಲಿ ಯಾರು ಡಿಪಾರ್ಟ್ಮೆಂಟ್ ಹೆಡ್ಗೆ ಅಪ್ಡೇಟ್ ಆಥರೈಸೇಷನ್. ಸೊ ಈ ತರ ಪರ್ಟಿಕ್ಯುಲರ್ ಯೂಸರ್ಸ್ಗೆ ಪರ್ಟಿಕ್ಯುಲರ್ ಆಥರೈಸೇಷನ್ ಯಾರು ಗ್ರಾಂಟ್ ಮಾಡ್ತಾರೆ, DBA, ದಟ್ ಇಸ್ ದ ವರ್ಕ್ ಫಾರ್ ದ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ಅಂಡ್ ದೆನ್ ರೂಟೀನ್ ಮೇಂಟೆನೆನ್ಸ್. ರೂಟೀನ್ ಮೇಂಟೆನೆನ್ಸ್ ಅಂದ್ರೆ ಏನು, ಪೀರಿಯಾಡಿಕಲಿ ಬ್ಯಾಕಿಂಗ್ ಅಪ್ ದ ಡೇಟಾಬೇಸ್. ಸೊ ಐದರ್ ಆನ್ ದ ಟೇಪ್ಸ್ ಆರ್ ರಿಮೋಟ್ ಸರ್ವರ್ಸ್. ಅಂದ್ರೆ ಡೇಟಾಬೇಸ್ ಅಲ್ಲಿ ಇರೋ ಇನ್ಫಾರ್ಮೇಶನ್ ಯಾವಾಗಲೂ ಒಂದು ಬ್ಯಾಕಪ್ ನ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಏನಾದ್ರೂ ಫೇಲ್ಯೂರ್ ಆದ್ರೆ ಸೊ ಅದ್ ಇನ್ಫಾರ್ಮೇಶನ್ ಬ್ಯಾಕಪ್ ಮಾಡ್ಕೊಳಕ್ಕೆ ಎಲ್ಲಿ ಯಾವ್ದಾದ್ರು ಟೇಪ್ಸ್ ಅಥವಾ ರಿಮೋಟ್ ಸರ್ವರ್ಸ್ ನ ಯೂಸ್ ಮಾಡ್ಕೊಂಡು ಇಟ್ ವಿಲ್ ಪೀರಿಯಾಡಿಕಲಿ ಬ್ಯಾಕಪ್ ದ ಇನ್ಫಾರ್ಮೇಶನ್. ಓಕೆ, so next ensuring the enough free disk space for normal operation. ಅಂದ್ರೆ ಡೇಟಾಬೇಸ್ ಅಲ್ಲಿ ಏನಾದ್ರು ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಸಮ್ ಫ್ರೀ ಸ್ಪೇಸ್ ಬೇಕು. ಅದನ್ನ ಯಾವಾಗಲೂ ಯಾರು ಮೇಂಟೈನ್ ಮಾಡ್ತಾ ಇರ್ಬೇಕು, ಸ್ಪೇಸ್ ಇದೆಯೋ ಇಲ್ವೋ ಅಂತ ಎನ್ಶೂರ್ ಯಾರು ಮಾಡ್ತಾ ಇರ್ತಾರೆ, DB. and then monitoring jobs running on the database. so ಏನೇನ್ ಜಾಬ್ಸ್ ರನ್ ಆಗ್ತಾ ಇರುತ್ತೋ ಡೇಟಾಬೇಸ್ ಅಲ್ಲಿ ಅದನ್ನೆಲ್ಲ ಯಾರು ಮಾನಿಟರ್ ಮಾಡ್ತಾ ಇರುತ್ತೆ, DBA. These are all the functions, means work of the database administrator. Schema definition and then storage structure na maintain ಮಾಡಬೇಕು, ಮತ್ತೆ physical organization alter ಆದ್ರೆ ಅದನ್ನ ಕ್ಯಾರಿ ಮಾಡಬೇಕು, ಮತ್ತೆ ಎಲ್ಲರಿಗೂ authorization particular users ಗೆ ಒಂದೊಂದು authorization ಅರೇಂಜ್ ಮಾಡಬೇಕು, ಮತ್ತೆ routine maintenance ಅಂದ್ರೆ periodically database ಅಲ್ಲಿರೋ ಇನ್ಫಾರ್ಮೇಷನ್ ನ ಬ್ಯಾಕಪ್ ಇಟ್ಟಿರಬೇಕು, ಮತ್ತೆ ಡಿಸ್ಕ್ ಸ್ಪೇಸ್ ಕರೆಕ್ಟ್ ಆಗಿದೆಯಾ ಅಂತ ಎನ್ಶೂರ್ ಮಾಡಬೇಕು. ಓಕೆನಾ, and then ಎಲ್ಲ ಜಾಬ್ಸ್ ನ ಮಾನಿಟರ್ ಮಾಡ್ತಾ ಇರಬೇಕು. ದಟ್ ಇಸ್ ದ ವರ್ಕ್ ಆಫ್ ದ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್. ಸೊ ನೆಕ್ಸ್ಟ್ ಇಸ್ ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್. Transaction management. So what is transaction? It is a collection of operation that performs in a single logical function in a database applications. So ಯಾವುದು ಅಂದ್ರೆ ಯಾವುದು ಒಂದು ಫಂಕ್ಷನ್ ನ ಪರ್ಫಾರ್ಮ್ ಮಾಡಕ್ಕೆ ಸೆಟ್ ಆಫ್ ಆಪರೇಷನ್ಸ್ ನಾವು ಪರ್ಫಾರ್ಮ್ ಮಾಡಬೇಕು. ಅದಕ್ಕೆ ನಾವು ಏನಂತೀವಿ, ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ ಅಂತ. ಓಕೆನಾ, ಫಾರ್ ಎಕ್ಸಾಂಪಲ್ ಏನೇನ್ ಆಪರೇಷನ್, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬ್ಯಾಂಕಿಂಗ್ ಅಲ್ಲಿ ಡೆಪಾಸಿಟ್ ಮಾಡಬೇಕು, ಸೊ ದಟ್ ಈಸ್ ದ ಟ್ರಾನ್ಸಾಕ್ಷನ್ ಅಲ್ವಾ. ಸೊ ಟ್ರಾನ್ಸಾಕ್ಷನ್, ಬಟ್ ಅಲ್ಲಿ ಏನೇನ್ ಆಪರೇಷನ್ ಪರ್ಫಾರ್ಮ್ ಆಗುತ್ತೆ, ಫಸ್ಟ್ ನೀವು ಹೋದ ತಕ್ಷಣ ಏನ್ ಮಾಡಬೇಕು, ಫಸ್ಟ್ ಫಾರ್ಮ್ ಫಿಲ್, ಫಾರ್ಮ್ ಫಿಲ್ ಮಾಡ್ತಾರೆ. ಸೊ ನೆಕ್ಸ್ಟ್ ಯಾವುದೋ ಒಬ್ರು ಕೌಂಟರ್, ಸೊ ಅಲ್ಲಿ ಕೌಂಟರ್ ಅಲ್ಲಿ ಹೋಗಿ ಆ ಫಾರ್ಮ್ ಕೊಡ್ತೀರ. ಸೊ ಅಂಡ್ ದೆನ್ ಅಲ್ಲಿ ಅವ್ರ ವರ್ಕರ್ ಏನ್ ಮಾಡ್ತಾರೆ, ಫಾರ್ಮ್ ನ ರಿಸೀವ್ ಮಾಡ್ತಾರೆ. ಓಕೆ, ಫಾರ್ಮ್ ನ ರಿಸೀವ್ ಮಾಡ್ತಾರೆ, ಮತ್ತೆ ಸಿಸ್ಟಮ್ ಅಲ್ಲಿ ಅದನ್ನ, ಅಥವಾ ನಿಮ್ದು ಫಾರ್ ಎಕ್ಸಾಂಪಲ್ ಫಾರ್ಮ್ ಫಿಲ್ ಬಿಡಿ, ಫಸ್ಟ್ ಡೆಪಾಸಿಟರಿ ಬ್ಯಾಂಕರ್ಸ್ಗೆ ಏನೇನು ವರ್ಕ್ ಇರುತ್ತೆ, ಫಸ್ಟ್ ಅಕೌಂಟ್ ನಂಬರ್ ನ ಚೆಕ್ ಮಾಡಿ. ಸೊ ಅಂದ್ರೆ ಅಕೌಂಟ್ ನಂಬರ್
ನಂಬರ್ ಆ ಡೇಟಾ ಬೇಸ್ ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ನ ಚೆಕ್ ಮಾಡಿ ಅದನ್ನ ಡಿಸ್ಪ್ಲೇ ಮಾಡ್ಕೋಬೇಕು. ಸೊ ಅಂಡ್ ದೆನ್ ಡೆಪಾಸಿಟ್ ಮಾಡ್ತಾರೆ. ಆಫ್ಟರ್ ದಟ್ ಎಂಟ್ರಿ. ಸೊ ಎಂಟ್ರಿ ಮಾಡಿ ಕೊಡ್ತಾರೆ. ಅಟ್ ಲಾಸ್ಟ್ ನಿಮಗೆ ಏನೋ ಒಂದು ರಿಸಿಪ್ಟ್ ಸಿಗುತ್ತೆ ಡೆಪಾಸಿಟ್ ಮಾಡುವಾಗ. ಸೊ ಇದು ಟ್ರಾನ್ಸಾಕ್ಷನ್. ಡೆಪಾಸಿಟ್ ಅನ್ನೋದೇನೋ ಒಂದು ಟ್ರಾನ್ಸಾಕ್ಷನ್. ಇದೆಲ್ಲ ಸೆಟ್ ಆಫ್ ಆಪರೇಷನ್ಸ್. ಸೊ ನಾವು ಒಂದು ಟ್ರಾನ್ಸಾಕ್ಷನ್ ಅಂತ ಏನಂತೀವಿ, ಟ್ರಾನ್ಸಾಕ್ಷನ್ ಅಂದ್ರೆ ಇಟ್ ಇಸ್ ಎ ಕಲೆಕ್ಷನ್ ಆಫ್ ಆಪರೇಷನ್ ದಟ್ ಪರ್ಫಾರ್ಮ್ ಎ ಸಿಂಗಲ್ ಲಾಜಿಕಲ್ ಫಂಕ್ಷನ್ ಇನ್ ಎ ಡೇಟಾಬೇಸ್ ಅಪ್ಲಿಕೇಶನ್. ಸೊ ಅವಾಗ ಏನಾಗುತ್ತೆ, ಆ ಡೇಟಾಬೇಸ್ ಅಲ್ಲಿ ಇನ್ಫಾರ್ಮೇಶನ್ ಸ್ಟೋರ್ ಆಗುತ್ತೆ. ಸೊ ನೀವು ಎಷ್ಟು ಡೆಪಾಸಿಟ್ ಮಾಡಿದ್ರಿ ಅಂತ. ಓಕೆನಾ? ಸೊ ಇದಕ್ಕೆ ನಾವು ಒಂದು ಟ್ರಾನ್ಸಾಕ್ಷನ್ ಅಂತ ಅಂತೀವಿ. ಮೀನ್ಸ್ ಇಟ್ ಇಸ್ ಎ ಕಲೆಕ್ಷನ್ ಆಫ್ ಆಪರೇಷನ್ ಟು ಪರ್ಫಾರ್ಮ್ ಎ ಸಿಂಗಲ್ ಫಂಕ್ಷನ್. ಅದಕ್ಕೆ ನಾವೇನಂತೀವಿ, ಟ್ರಾನ್ಸಾಕ್ಷನ್ ಅಂತ ಅಂತೀವಿ. Each transaction is a unit of both atomicity and consistency. Transaction, each transaction ಆದ್ಮೇಲೆ ನಾವೇನು ತಿಳ್ಕೋಬೇಕು, ಅಟಾಮಿಸಿಟಿ ಇದೆಯಾ ಕನ್ಸಿಸ್ಟೆನ್ಸಿ ಇದೆಯಾ ಅಂತ. ಅಟಾಮಿಸಿಟಿ ಅಂದ್ರೆ ಏನು, ಏನಾದ್ರೂ ಫೇಲ್ಯೂರ್ ಆದ್ರೆ ಇನ್ಫಾರ್ಮೇಶನ್ ಬ್ಯಾಕಪ್ ತಗೊಳ್ಳೋದು. ಸೊ ಅದಿರುತ್ತೆ. ಕನ್ಸಿಸ್ಟೆನ್ಸಿ ಅಂದ್ರೆ ಈ ಪ್ರೀವಿಯಸ್ ಡೇಟಾ ಬೇಸ್ ಏನಿರುತ್ತೋ ಅದಕ್ಕೆ ಅಫೆಕ್ಟ್ ಆಗಿರಬಾರ್ದು. ಅದು ಏನಿರುತ್ತೋ ಆಸ್ ಇಟ್ ಈಸ್ ಸೇಮೇ ಇರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಡೆಪಾಸಿಟ್ ಮಾಡಿರ್ತೀವಿ ಅಂದ ತಕ್ಷಣ ಬೇರೆಯವ್ರ ಅಕೌಂಟ್ಗೆ ಯಾವುದೇ ತೊಂದರೆ ಆಗಬಾರ್ದು. ಇವಾಗ ನಮ್ಮ ಅಕೌಂಟ್ಗೆ ನಾವು ಡೆಪಾಸಿಟ್ ಮಾಡಿರ್ತೀವಿ. ಸೊ ಏನಿದ್ರು ನಮ್ದು ಇದ್ರಲ್ಲಿ ಮಾತ್ರ ಇನ್ಫಾರ್ಮೇಶನ್ ಚೇಂಜ್ ಆಗಿರ್ಬೇಕು. ಬಟ್ ಪ್ರೀವಿಯಸ್ ಡೇಟಾ ಬೇಸ್, ಬೇರೆ ಅಕೌಂಟ್ ನಂಬರು, ಬೇರೆ ಡೆಪಾಸಿಟ್ ಇರೋರಿಗೆ ಏನೂ ತೊಂದರೆ ಆಗಬಾರ್ದು. ಸೊ ಅದಕ್ಕೆ ನಾವೇನಂತೀವಿ, ಕನ್ಸಿಸ್ಟೆಂಟ್ ಅಂತ ಅಂತೀವಿ. ಮೀನ್ಸ್ without changing the existing database we have to perform the operation. So one transaction ಆದ್ಮೇಲೆ ನಾವು ಏನು ಮಾಡಬೇಕು, atomicity consistency ಚೆಕ್ ಮಾಡಬೇಕು. ಓಕೆನಾ? Next, transaction do not violate any database constraints. So transaction ಆದ್ಮೇಲೆ ನಾನು database constraints ಹೇಳಿದೆ. So referential constraint and then ಡೊಮೈನ್ ಕನ್ಸ್ಟ್ರೈಂಟ್, ಅಸರ್ಷನ್, ಆಥರೈಸೇಷನ್, ಅದು ಯಾವುದು ವೈಲೇಟ್ ಆಗಬಾರ್ದು. ಅದೇನಿರುತ್ತೋ ಕರೆಕ್ಟ್ ಆಗಿ ಬೇಸ್ಡ್ ಆನ್ ದಟ್ ಕನ್ಸ್ಟ್ರೈಂಟ್ ಓನ್ಲಿ ದೇ ಹ್ಯಾವ್ ಟು ಪರ್ಫಾರ್ಮ್ ದ ಟ್ರಾನ್ಸಾಕ್ಷನ್ ಇನ್ ದ ಡೇಟಾಬೇಸ್. ಇಫ್ ದ ಡೇಟಾಬೇಸ್ ವಾಸ್ ಕನ್ಸಿಸ್ಟೆಂಟ್ ವೆನ್ ದ ಟ್ರಾನ್ಸಾಕ್ಷನ್ ಈಸ್ ಸ್ಟಾರ್ಟ್. ಸೊ ಫಾರ್ ಎಕ್ಸಾಂಪಲ್ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆದಾಗ ಡೇಟಾಬೇಸು ಕನ್ಸಿಸ್ಟೆಂಟ್ ಆಗಿರುತ್ತೆ. ಸೊ ಎಂಡ್ ಆದಾಗೂ ಸೇಮ್ ಇರ್ಬೇಕು ಡೇಟಾಬೇಸ್, ಅಂದ್ರೆ ಏನು ಚೇಂಜ್ ಆಗಿರ್ಬಾರ್ದು. ನಾನು ಅವಾಗಲೇ ಹೇಳಿದ್ನಲ್ಲ, ಸೇಮ್ ಪಾಯಿಂಟ್. ಸೊ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಟ್ರಾನ್ಸಾಕ್ಷನ್ ಇಟ್ ಮೇ ಬಿ ನೆಸೆಸರಿ ಟೆಂಪರರಿ ಅಲೋ ಇನ್ಕನ್ಸಿಸ್ಟೆನ್ಸಿ. ಅಂದ್ರೆ ಟೆಂಪರರಿ ಬೇಕಾದ್ರೆ ಇನ್ಕನ್ಸಿಸ್ಟೆಂಟ್ ಆಗ್ಬೋದು. ಯಾವಾಗ, ಡ್ಯೂರಿಂಗ್ ಟ್ರಾನ್ಸಾಕ್ಷನ್ ಅಂದ್ರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬೀಳ್ತಾ ಇರುತ್ತೆ ಡೆಪಾಸಿಟ್ ಮಾಡುವಾಗ, ಅದು ಆಗ್ಬೋದು. ಅಂದ್ರೆ ಟೆಂಪರರಿ ಏನೋ ಚೇಂಜ್ ಆಗ್ತಾ ಇದೆ. ಬಟ್ ಆಫ್ಟರ್ ಟ್ರಾನ್ಸಾಕ್ಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಕನ್ಸಿಸ್ಟೆಂಟ್ ಇರಬೇಕು. ಡ್ಯೂರಿಂಗ್ ಟ್ರಾನ್ಸಾಕ್ಷನ್ ಟೆಂಪರರಿ ಇನ್ಕನ್ಸಿಸ್ಟೆನ್ಸಿ ಇರ್ಬೋದು, ಬಟ್ ಆಫ್ಟರ್ ಟ್ರಾನ್ಸಾಕ್ಷನ್ ಅಗೇನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಟ್ರಾನ್ಸಾಕ್ಷನ್. In case of any transaction failure, recovery manager take care about the failure recovery. ಅಂದ್ರೆ ಟ್ರಾನ್ಸಾಕ್ಷನ್ ನೀವು ಡೆಪಾಸಿಟ್ ಮಾಡ್ತಾ ಇರ್ತೀರಿ, ಬಟ್ ಏನಾಗಿರುತ್ತೆ, ಡೆಪಾಸಿಟ್ ಆಗಿರಲ್ಲ, ನಿಮ್ಮ ಅಕೌಂಟಿಗೆ ದುಡ್ಡು ಬಿದ್ದಿರಲ್ಲ. ಅದಕ್ಕೆ ಏನಂತೀವಿ, ಟ್ರಾನ್ಸಾಕ್ಷನ್ ಫೇಲ್ಯೂರ್ ಅಂತ ಅಂತೀವಿ. ಸೊ ಆ ರೀತಿ ಆದಾಗ ಏನಾಗುತ್ತೆ, ಮ್ಯಾನೇಜರು ಅದೇನ್ ಫೇಲ್ಯೂರ್ ಇರುತ್ತೋ ಅದನ್ನ ರಿಕವರಿ ಮಾಡಬೇಕು. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್. ಸೊ ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ದ ಟೈಪ್ ಆಫ್ ಕನ್ಸ್ಟ್ರೈಂಟ್ ಅಂಡ್ ದೆನ್ database users and administrator and then transaction management. Okay, so in the next class let's see the database system structure. Thank you.